ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಮಹತ್ವದ ಪ್ರವಾದನೆಗಳು ಪುಟ 380. ಇಸ್ರಾಯೇಲ್ಯರಲ್ಲಿ ಕೆಲವರು ಮಾತ್ರ ರಾಜವಂಶಸ್ಥ ಯಾಜಕರು ಆಗಿರುವಂತೆ, ಅಂದರೆ ವಿಶೇಷವಾಗಿ ಆಜ್ಞೆಗಳ ಅಡಿಯಲ್ಲಿ ಶತಮಾನಗಳಿಂದಲೂ ಬೋಧಿಸಲ್ಪಟ್ಟಿದ್ದವರು ಯೋಗ್ಯರಾಗಿ ಇರುವಾಗ, ಅನ್ಯ ಜನಾಂಗಗಳ ದೇಶದವರಿಗೆ ಬಹಳ ಕಾಲದಿಂದ ದೇವರಿಲ್ಲದವರು, ಯಾವ ನಿರೀಕ್ಷೆಯೂ ಇಲ್ಲದವರಿಂದ ಯುಕ್ತವಾಗಿರುವುದನ್ನು ಎದುರು ನೋಡಲು ಸಾಧ್ಯವೇ? ನಮ್ಮ ಕರ್ತನ ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಒಳ್ಳೆಯದು. ದೇಶಗಳನ್ನು ಪರಿವರ್ತಿಸುವಂತೆ ಸುವಾರ್ತೆಯನ್ನು ಬೋಧಿಸಲು ಹೇಳಿರಲಿಲ್ಲ, ಬದಲಾಗಿ ಸಾಕ್ಷಿಗಾಗಿ ಸಾರಬೇಕೆಂಬುದಾಗಿತ್ತು. ಮತ್ತು ಎಲ್ಲ ದೇಶಗಳಿಂದ ಆಯ್ದ ಮತ್ತು ಉತ್ತಮಗೊಳಿಸಿ ಒಟ್ಟುಗೂಡಿಸುವ ಕರೆಯಾಗಿತ್ತು. ನಂತರದಲ್ಲಿ ಆಯ್ಕೆಯಾದವರು ಒಂದು ರಾಜ್ಯವಾಗಿ ಸುವಾರ್ತೆಗೆ ಜನರ ಕಿವಿಗಳನ್ನು, ಅವರ ಕುರುಡು ಕಣ್ಣುಗಳನ್ನು ಸತ್ಯದ ಬೆಳಕಿಗೆ ತೆರೆಯುವುದರ ಮೂಲಕ ದೇಶಗಳನ್ನು ಆಶೀರ್ವದಿಸುವುದಾಗಿದೆ. ಈ ಸಾಕ್ಷಿ ಈಗಾಗಲೇ ಕೊಟ್ಟಾಗಿದೆ. ಕರ್ತನ ವಾಕ್ಯ ರಾಜ್ಯದ ಸುವಾರ್ತೆಯನ್ನು ಭೂಮಿಯ ಎಲ್ಲಾ ದೇಶಗಳಿಗೂ ಪ್ರಕಟಿಸಲಾಗಿದೆ. ಪ್ರತಿ ವ್ಯಕ್ತಿಯೂ ಅದನ್ನು ಆಲಿಸಿಲ್ಲ, ಆದರೆ ಅದು ಪ್ರವಾದನೆಯ ಹೇಳಿಕೆಯಲ್ಲ, ರಾಷ್ಟ್ರೀಯ ಉದ್ಘೋಷಣೆಯಾಗಬೇಕಿತ್ತು, ಮತ್ತು ಹಾಗೆಯೇ ಆಗಿದೆ. ಮತ್ತು ಅಂತ್ಯವು ಬಂದಿದೆ. ನಮ್ಮ ಕರ್ತನು ವಿವರಿಸಿದನು. ಸುಗ್ಗಿ ಎಂದರೆ ಯುಗದ ಸಮಾಪ್ತಿ. ಮತ್ತಾಯ 13:39. ಕೆಲವರು ಈ ಕಾಲಜ್ಞಾನವು ಇನ್ನೂ ನೆರವೇರಿದೆಯೋ ಇಲ್ಲವೋ ಎಂದು ಪ್ರಶ್ನಿಸುವ ಮನೋಭಾವ ಹೊಂದಿರುತ್ತಾರೆ, ಏಕೆಂದರೆ ಅನ್ಯ ದೇಶಗಳಿಗೆ ಹೋಗಿ ಬೋಧಿಸಿರುವ ಧರ್ಮ ಪ್ರಚಾರಕರು, ಅಂದರೆ ಮಿಷನರಿಗಳು, ಶುಭ ಸಮಾಚಾರದ ಬಗ್ಗೆ, ಬಹಳ ಮುಖ್ಯವಾಗಿ ಕರ್ತನು ನಿರ್ದಿಷ್ಟವಾಗಿ ತಿಳಿಸಿರುವ ದೇವರ ರಾಜ್ಯದ ಸುವಾರ್ತೆಯನ್ನು ಕುರಿತು ಸಾಮಾನ್ಯವಾಗಿ ಬಹಳ ಕಡಿಮೆಯಾಗಿ ಅಥವಾ ಏನೂ ತಿಳಿದವರಾಗಿದ್ದಾರೆ. ಆದರೆ ನಾವು ಉತ್ತರಿಸುತ್ತೇವೆ, ನಮ್ಮ ಬಳಿ ಇರುವಂತೆಯೇ ರಾಜ್ಯದ ಸುವಾರ್ತೆಯಿಂದ ತುಂಬಿ ತುಳುಕುತ್ತಿರುವ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನನ ಮುದ್ರಿತ ಸುವಾರ್ತಾ ಪುಸ್ತಕಗಳು ಅವರಿಗೂ ತಲುಪಿದೆ. ಹಾಗಾಗಿ ನಮ್ಮ ಕರ್ತನು ತನ್ನ ಸಭೆಯ ಮೇಲೆ ಆದಂತಹ 18ನೇ ಶತಮಾನಗಳ ಶೋಧನೆಗಳು ಮತ್ತು ಕಿರುಕುಳಗಳನ್ನು ಸಾರಾಂಶವನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತಾ, ಅವರ ಪರಿಶ್ರಮದ ಫಲವು ಎಲ್ಲ ದೇಶಗಳಲ್ಲಿ ಯಶಸ್ವಿಯಾಗಿರುವುದನ್ನು ಮತ್ತು ತ್ವರಿತವಾಗಿ ಮುಖ್ಯವಾದ ಪ್ರಶ್ನೆಗೆ ಜೀವಿಸುವವರು ಹೇಗೆ ತನ್ನ ಎರಡನೆಯ ಪ್ರತ್ಯಕ್ಷತೆಯ ಸಮಯ ಮತ್ತು ಸತ್ಯವನ್ನು ತಿಳಿದುಕೊಳ್ಳುವರು ಎಂಬುದಕ್ಕೆ ಉತ್ತರಿಸುತ್ತಾನೆ. ಆತನು ದೇವಾಲಯದ ಕಲ್ಲುಗಳು ಇಲ್ಲದಂತಾಗುವುದು ಎಂಬ ಪ್ರಶ್ನೆಯನ್ನು ನಿರ್ಲಕ್ಷಿಸುತ್ತಾನೆ, ಏಕೆಂದರೆ ಅವರು ಆತನ ಬರೋಣವನ್ನು ಅದರೊಡನೆ ಜೊತೆಗೂಡಿಸಬಹುದೆಂದು, ಏಕೆಂದರೆ ಆ ವಿಷಯವನ್ನು ಯುಗದ ಅಂತ್ಯದಲ್ಲಿ ಶಾರೀರಿಕವಾದ ಇಸ್ರಾಯೇಲ್ಯರ ಮೇಲೆ ಬರುವ ಸಂಕಟಗಳಿಗೆ, ಅವರ ಪ್ರಜಾರಾಜ್ಯ ಪದ್ಧತಿಯ ರದ್ದುಪಡಿಸುವಿಕೆಗೆ ಸಾಂಕೇತಿಕವಾಗಿ ಮತ್ತು ಪ್ರತಿ ಸಾಂಕೇತಿಕವಾಗಿ ಜೋಡಿಸಲು ಅಪೇಕ್ಷಿಸುತ್ತಾನೆ. ಮತ ಪ್ರಚಾರಕರಿಗೆ ಗೊತ್ತಿಲ್ಲದಿದ್ದರೂ ಇದು ದೇವರ ಸ್ಪಷ್ಟವಾದ ಉದ್ದೇಶವಾಗಿದೆ. ಈ ಹಂತದಲ್ಲಿ ನಮ್ಮ ಕರ್ತನ ಪ್ರವಾದನೆಯ ದಾಖಲೆಯು ಬಿಡಿಬಿಡಿಯಾಗಿ ಕೊಡಲ್ಪಟ್ಟಿತು. ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ಇಲ್ಲಿ ಸಾಂಕೇತಿಕ ಸುಗ್ಗಿಯ ಕೊನೆಯಲ್ಲಿ ಸಾಂಕೇತಿಕ ಇಸ್ರಾಯೇಲ್ಯರ ಮೇಲೆ ಸಾಂಕೇತಿಕ ಸಂಕಟವನ್ನು ಕುರಿತಂತೆ, ಮತ್ತು ಈ ಯುಗದ ಅಂತ್ಯದಲ್ಲಿ ಪ್ರತಿ ಸಾಂಕೇತಿಕವಾಗಿ ಇಸ್ರಾಯೇಲ್ಯರ ಕ್ರೈಸ್ತ ಜನಾಂಗದ ಮೇಲೆ ಅತ್ಯಂತ ಹೆಚ್ಚಿನ ಸಂಕಟಗಳು ಬರುವುದು ಎಂದು ತಿಳಿಸುವ ಸಮಾನವಾದ ಹೆಚ್ಚು ಸಾಮಾನ್ಯವಾದ ಉಲ್ಲೇಖವಾಗಿದೆ. ನಿಜವಾಗಿಯೂ ಪ್ರವಾದಿಗಳು ನಮ್ಮ ಕರ್ತನ ಬಗ್ಗೆ ಹೇಳುವಾಗ, ಆತನು ಮಾತನಾಡುವಾಗ ಸಾಮ್ಯಗಳ ರೂಪದಲ್ಲಿಯೂ ಛಾಯೆಗಳ ರೂಪದಲ್ಲಿಯೂ ಮಾತನಾಡಿದನು ಎಂದಿದ್ದಾರೆ. ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹಾಗಿದ್ದರೂ ದೈವಿಕ ಉದ್ದೇಶದ ಪ್ರಕಾರ ಈಗ ಕಣ್ಣು ಕಾಣುವಂತೆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ಹಾಕಿಕೊಂಡಿರುವವರೆಲ್ಲರಿಗೆ ಸಾಮ್ಯಗಳು ಮತ್ತು ಛಾಯೆಗಳು ಪ್ರಕಾಶಕ್ಕೆ ಬರುತ್ತಿವೆ.